ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ನನಗೆ ಯಾಕೆ ಮೊಸರನ್ನ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ದಿಢೀರಾಗಿ ಆಮೇಲೆ ಟೇಸ್ಟಿಯಾಗಿರೋದೊಂದು ಮೊಸರನ್ನ ಮಾಡ್ಕೊಂಡು ತಿಂತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಹಂಗೆ ಹೆಂಗಿರ್ತದಪ್ಪ ಅಂತಂದರೆ, ಈ ಮದುವೆ ಮನೆಗಳಲ್ಲಿ ಕೊಡ್ತಾರಲ್ಲ ಲಾಸ್ಟಿಗೆ ಊಟದ ಎಂಡಲ್ಲಿ, ಆ ಥರ ಟೇಸ್ಟಲ್ಲಿ ಇರ್ತೈತಿ. ಇದು ಈಸಿಯಾಗಿ ಮಾಡ್ಕೊಂಡು ನೀವು ಮನೇಲಿ ತಿನ್ನಿರಿ. ಇಲ್ಲಿ ನೋಡಿರಿ, ಒಂದು ಅರ್ಧ ಗ್ಲಾಸ್ ಮೊಸರಿಗೆ 1-2 ಗ್ಲಾಸಿನಷ್ಟು ನೀರು ಹಾಕಿ ಮಜ್ಜಿಗೆ ಥರ, ಅಂದರೆ ತೀರಾ ತೆಳ್ಳಗಲ್ಲ, ಅದ್ರಾಗ ಒಂದು ಸ್ವಲ್ಪ ಗಟ್ಟಿ ಥರ ಮಜ್ಜಿಗೆ ಮಾಡ್ಕೊಂಡು ನಾನು ನೋಡಿರಿ 1-2 ಚಮಚದಷ್ಟು ನಾನು ಅನ್ನ ತಗೊಂಡು ಇದನ್ನ ಬಿಸಿ ಅನ್ನನಾದರೂ ಆಯಿತು, ನೀವು ಮನೇಲಿ ಉಳಿದಿರೋ ಅನ್ನನಾದರೂ ಆಯಿತು, ಹೆಂಗೆ ಮಾಡ್ಕೊಂಡು ತಿಂದರೂ ಎರಡಕ್ಕೂ ಟೇಸ್ಟ್ ಆಗ್ತೈತಿ. ಇಲ್ಲಿ ನೋಡಿರಿ, ನಾನು ಬಿಸಿ ಅನ್ನ ತಗೊಂಡಿರೋದ್ರಿಂದ ಕೈಯಲ್ಲಿ ಸ್ಮ್ಯಾಶ್ ಮಾಡೋಕ್ಕೆ ಹೋದ್ರೆ ಬಿಸಿ ಇರ್ತೈತಿ ಅಂತ ನಾನು ಸ್ವಲ್ಪ ಚಮಚದಲ್ಲಿ ಇದನ್ನು ಮಾಡ್ಕೊಂಡೇನಿ. ಇದನ್ನು ಕೈಲೇನ ಸ್ಮ್ಯಾಶ್ ಮಾಡ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಬರ್ತೈತಿ. ಇಲ್ಲಿ ನೋಡಿರಿ, ಈ ಥರ ಮೆತ್ತಗೆ ಇದನ್ನು ಅನ್ನನ ಸ್ಮ್ಯಾಶ್ ಮಾಡ್ಕೊಂಡು ನಾನೊಂದು ದೊಡ್ಡದು ಸೈಜಿನಷ್ಟು ಒಂದು ಈರುಳ್ಳಿ, ಆಮೇಲೆ 1-2-3 ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದನ್ನ ಈಗೇನು ಅನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ನೆಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನೊಂದು ಸಲ 2 ಸಲ ಸ್ವಲ್ಪ ತಿರುಗಿಸ್ಕೊಂಡು, ಈಗ ನಾನೇನು ಅದು ನೋಡಿರಿ, ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೀನಿ. ಮಜ್ಜಿಗೆ ಒಳಗೆ ಹಾಕಿಲ್ಲ ನಾನು ಉಪ್ಪು, ಇದಕ್ಕೆ ಉಪ್ಪು ಹಾಕ್ಕೊಂಡೇನಿ. ಆಮ್ಯಾಗ ಅದೇನು ಮಜ್ಜಿಗೆ ಮಾಡಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ನಾನು ಇದನ್ನ ಕಲಿಸ್ಕೊತಾ ಇದ್ದೀನಿ. ನನಗಂತೂ ಊಟಗಳೆಲ್ಲನ ಮೊಸರನ್ನ ಅಂತಂದ್ರೆ ಈ ಥರ ಮೊಸರನ್ನ ಮಾಡ್ಕೊಂಡು ತಿನ್ನೋದು ಅಂದ್ರೆ ನನಗೆ ಭಾಳ ಇಷ್ಟ. ಏನಪ್ಪ ಅಂತಂದ್ರೆ, ಮೊಸರನ್ನದ್ರಾಗನ ವೆರೈಟಿ ಥರ ಮಾಡ್ತಾರೆ. ಮೊಸರು ಬುತ್ತಿ ಅಂತ ಮಾಡ್ತಾರೆ, ಆಮೇಲೆ ಸ್ವಲ್ಪ ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಮೊಸರನ್ನ ಮಾಡ್ತಾರೆ, ಮಜ್ಜಿಗೆಯನ್ನು ಅಷ್ಟೇ ಮಾಡಿರ್ತಾರೆ. ಆದರೆ ಈ ಥರನೂ ಮಾಡಿರ್ತಾರೆ. ನೀವು ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿರಿ. ನೋಡ್ತಾ ಇದ್ರನ ಬಾಯಲ್ಲಿ ನೀರು ಬರ್ತೈತಿ, ಅಷ್ಟು ಚೆನ್ನಾಗಿ ಕಲಿಸ್ಬೇಕಾದ್ರೆ ಅದ್ರ ಸ್ಮೆಲ್ಲಿಗೇನೆ ಯಾವಾಗ ಇದನ್ನು ತಿಂತಾವಪ್ಪ ಅಂತ ಅನ್ನಿಸ್ತೈತಿ, ಅಷ್ಟು ಚೆನ್ನಾಗಿರ್ತೈತಿ. ಇದನ್ನು ನೋಡಿದ ತಕ್ಷಣ ನಿಮಗೂ ಯಾರಿಗೆಲ್ಲ ಮೊಸರನ್ನ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿರಿ. ಹಾಗೇನಾದರೂ ನಿಮ್ಗೆ ತಿನ್ಬೇಕಪ್ಪ ಅಂತ ಅನಿಸಿದ್ರೆ ನೀವು ಮನೇಲಿ ಇದನ್ನು ಇವಾಗ್ಲೇ ಮಾಡ್ಕೊಂಡು ತಿನ್ನಿರಿ. ನೋಡಿರಿ, ಇದನ್ನ ಈ ಮೊಸರನ್ನ ಸ್ವಲ್ಪ ತೆಳ್ಳಗಿದ್ರನ ಚೆನ್ನಾಗಿರಿ, ಹಾಗಾಗಿ ನಾನು ಇದನ್ನ ಮಜ್ಜಿಗೆ ಥರ ಮಾಡ್ಕೊಂಡೇನಿ. ನೀವು ಹಂಗನಾದರೂ ತಿನ್ಬೋದು, ಇಲ್ಲಪ್ಪ ಅಂತಂದ್ರೆ ಒಗ್ಗರಣೆನಾದರೂ ಹಾಕ್ಕೊಂಡು ತಿನ್ಬೋದು. ನಾನು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕಂತ ಇದ್ದೀನಿ. ನೋಡಿರಿ, ಒಂದು ಸ್ವಲ್ಪ ಆಯಿಲ್ ಕಾಸಿ, ಒಂದು ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಆಮೇಲೆ ಕರಿಬೇವು. ಆ ಒಗ್ಗರಣೆ ಹಾಕಿದಾಗ ಉದ್ದಿನಬೇಳೆ ಸಾಸಿವೆದು ಸ್ಮೆಲ್ಲಿಗೆ ಸೂಪರ್ ಅನ್ನಿಸ್ತೈತಿ. ನೋಡಿರಿ, 1-2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇಂಗು, ಇದಿಷ್ಟನ್ನು ಹಾಕಿ ನೀಟಾಗಿ ಇದನ್ನ ತಿರುಗಿಸಿ, ಇಲ್ಲಿ ನೋಡಿರಿ, ಅದೇನು ನಾನು ಮೊಸರನ್ನ ನಾನು ಕಲಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಸೂಪರಾಗಿರ್ತೈತಿ. ನಂಬರ್ 1 ಆಗಿರ್ತೈತಿ ರೀ ಫ್ರೆಂಡ್ಸ್. ಇದು ನಾನು ಮಾಡಿರೋ ಇವತ್ತಿನ ಮೊಸರನ್ನ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಯಾರ್ಯಾರಿಗೆಲ್ಲ ಮೊಸರನ್ನ ಅಂದರೆ ಇಷ್ಟ, ಅದು ಈ ಥರ ಮೊಸರನ್ನ ಯಾರಿಗೆಲ್ಲ ಇಷ್ಟ, ಯಾರೆಲ್ಲ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ನಿಸ್ತಾ ಐತಿ, ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮೆಲ್ಲ ವೀಡಿಯೋಸ್ನು ನೋಡಿರಿ. ಆಮೇಲೆ ನಮಗೆ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ನಾಗ ಬರೋವಂಥ ಎಲ್ಲ ವೀಡಿಯೋಸ್ಗಳು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತೈತಿ. ಆಮೇಲೆ ಟ್ರಾವೆಲಿಂಗಿಂದು, ಕುಕ್ಕಿಂಗಿಂದು ಎಲ್ಲ ವೀಡಿಯೋಸ್ ಇರ್ತೈತಿ. ಪ್ಲೀಸ್ ನೋಡಿರಿ ಅಂತ ಹೇಳ್ತಾ, ಇಲ್ಲಿ ನೋಡಿರಿ, ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತ ಇದ್ದೀನಿ ಮೊಸರನ್ನ, ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ. ಬರ್ರಿ ಫ್ರೆಂಡ್ಸ್, ಎಲ್ಲರೂ ತಿನ್ನೋಣ ಮೊಸರನ್ನ. ಸುಮ್ಮನೆ ಹೋಗ್ತಾ ಇರ್ತೈತ್ರಿ, ಏನು ಕಚ್ಚಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ನೀಟಾಗಿ ಅನ್ನ ಸ್ಮ್ಯಾಶ್ ಮಾಡಿರ್ತೈತಿ. ಆಮೇಲೆ ಮಜ್ಜಿಗೆಯಲ್ಲಿ ತೆಳ್ಳಗೆ ಕಲಸಿರ್ತೈತಲ್ಲ, ಅದರ ಬಾಯಲ್ಲಿ ಮಧ್ಯಕ್ಕೆ ಏನು ಈರುಳ್ಳಿ ಎಲ್ಲ ಸಿಗ್ತೈತಲ್ಲ, ಅದ್ರ ಜೊತೆಗೆ ಅದು ನನಗೀಗ ಹೇಳ್ತಾ ಇದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾಯಿತ್ತು. ಪ್ಲೀಸ್ ರೀ ಫ್ರೆಂಡ್ಸ್, ಮನೆಯಲ್ಲಿ ನೀವು ಇದನ್ನು ಮಾಡ್ಕೊಂಡು ಟ್ರೈ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಣ್ರಿ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.